ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಶಶ್ ಯೂಟ್ಯೂಬ್ ಚಾನಲ್. ಒಂದು ಕಡೆ ಟಿಕ್ಟಾಕ್ ಬ್ಯಾನ್ ಆಗಬೇಕು ಅಂತ ತುಂಬ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ. ಸೊ ಅದ್ರ ಪಾಡಗದು ಪ್ರೊಸೆಸಿಂಗಲ್ಲಿದೆ, ಅದ್ರ ಪಾಡಗದು ಸೈಡಲ್ಲಿ ನಡೀತಾ ಇದೆ. ಸೊ ಇಲ್ಲಿ ನಮ್ಮ ಕೆಲಸ ನಾವು ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟಿಕ್ಟಾಕಲ್ಲಿ 1,000 ಫಾಲೋವರ್ಸ್ನ ಹೇಗೆ ಗೇನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಟಿಕ್ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಫಾಲೋವರ್ಸ್ ಇರಲ್ಲ. ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 1,000 ಫಾಲೋವರ್ಸ್ನ ಹೇಗೆ ನೀವು ಕಂಪ್ಲೀಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸಹ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು, ಓಕೆನಾ? ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಟಿಕ್ಟಾಕಲ್ಲಿ 1,000 ಫಾಲೋವರ್ಸ್ನ ಗೇನ್ ಮಾಡೋದು ಹೇಗೆ? ತುಂಬ ಸುಲಭ. ಕೆಲವೊಂದಿಷ್ಟು ಟ್ರಿಕ್ಸ್ಗಳಿದ್ದಾವೆ. ಆ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಫಾಲೋವರ್ಸ್ ಬರೋದಂತೂ ಪಕ್ಕ. ಏನು ಟ್ರಿಕ್ಗಳು ಅಂತ ನೀವು ನೋಡೋದಾದರೆ, ಇವಾಗ ತುಂಬ ಜನ ಟಿಕ್ಟಾಕಲ್ಲಿ ವೀಡಿಯೋ ಮಾಡ್ತಾ ಇರ್ತೀರಾ, ಕೆಲವೊಂದಷ್ಟು ಜನ ಲಿಪ್ಸಿಂಗ್ ಮಾಡ್ತಾ ಇರ್ತೀರಾ, ಕೆಲವೊಂದಷ್ಟು ಜನ ಕಾಮಿಡಿ ಮಾಡ್ತಾ ಇರ್ತೀರಾ, ಕೆಲವೊಂದಷ್ಟು ಜನ ಡ್ಯಾನ್ಸು, ಕೆಲವರು ಸಾಂಗ್ಸ್ ಆಡ್ತಾ ಇರ್ತೀರಾ, ಏನೋ ಒಂದು ಟ್ಯಾಲೆಂಟ್ ತೋರಿಸ್ತಾ ಇರ್ತೀರಾ. ಸೊ ನೀವು ಹಾಕೋದಾಗ್ತೀರಾ ವೀಡಿಯೋನ, ಆದರೆ ಡಿಸ್ಕ್ರಿಪ್ಷನ್ನು ತುಂಬ ಅಟ್ರಾಕ್ಟಿವ್ ಆಗಿ ಹಾಕ್ಬೇಕು. ನೀವು ಡಿಸ್ಕ್ರಿಪ್ಷನ್ ಟೈಟಲ್ ಆಗ್ತಿರಲ್ಲ, ಅದು ಹೆಂಗಿರಬೇಕು ಅಂತಂದರೆ ವೀಕ್ಷಕರಲ್ಲಿ ಕ್ವಶನ್ ಅರೈಸ್ ಆಗಬೇಕು. ಓಕೆ, ಇದಕ್ಕೇನಾದ್ರು ಉತ್ತರ ಕೊಡಬೇಕಲ್ಲ ಅಂತ ಬರಬೇಕು ಅವ್ರಿಗೆ ಮೈಂಡಿಗೆ. ಎಕ್ಸಾಂಪಲ್, ಇವಾಗ ನೀವು ಏನೋ ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಹೆಂಗೆ ಹಾಕ್ಬೇಕು ಗೊತ್ತಾ? ಈಗ ನಿಮ್ಮ ಫೇವ್ರೇಟ್ ಟಿಕ್ಟಾಕರ್ ಯಾರೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಕೇಳಬೇಕು ನೀವು. ಅವಾಗ ಏನು ಮಾಡ್ತಾರೆ ಹೇಳಿ, ನಿಮ್ಮ ವೀಡಿಯೋ ನೋಡ್ತಾ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ಬಿಟ್ಟು ನನ್ನ ಫೇವ್ರೇಟ್ ಟಿಕ್ಟಾಕರ್ ಇವರು ಅಂತ ಅಂದ್ಬಿಟ್ಟು ಅವ್ರನ್ನ ಮೆನ್ಷನ್ ಮಾಡ್ತಾರೆ. ಓಕೆ, ಅವಾಗ ಏನಾಗುತ್ತೆ, ಎಲ್ಲ ಕಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ. ಎಲ್ಲರೂ ಬಂದು ಮೆನ್ಷನ್ ಮಾಡ್ತಾ ಇರ್ತಾರೆ, ನನ್ನ ಫೇವ್ರೇಟ್ ಟಿಕ್ಟಾಕರ್ ಇವರು, ಕನ್ನಡದಲ್ಲಿ ಇವರು ಡ್ಯಾನ್ಸ್ ಕಂಡ್ರೆ ನಮ್ಗೆ ಇಷ್ಟ, ಇವರು ಸಾಂಗ್ ಆಡೋದು ಕಂಡ್ರೆ ನಮ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲ ಅವ್ರು ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ವೀಡಿಯೋಗೆ ವಾಚ್ ಟೈಮು ಸಿಗುತ್ತೆ, ಜೊತೆಗೆ ಕಮೆಂಟ್ಸು ಕೂಡ ಸಿಗುತ್ತೆ. ಓಕೆ, ಸೊ ಈ ಥರ ಹಲವಾರು ಪ್ರಯತ್ನಗಳನ್ನ ಮಾಡ್ಬೋದು ನೀವು. ಇದೊಂದೇ ಅಂತಲ್ಲ, ಟಿಕ್ಟಾಕ್ ಫೇವ್ರೇಟ್ ಸ್ಟಾರ್ ಯಾರು ಕಮೆಂಟ್ ಮಾಡಿ ಅಂತಲ್ಲ. ಈಗ ನೀವು ಯಾವುದೋ ಒಂದು ಡಿ ಬಾಸ್ ಸಾಂಗ್ ಮಾಡಿದ್ದೀರಾ, ವೀಡಿಯೋ ಸಾಂಗ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಅಂದರೆ ಡಬ್ ಸ್ಮ್ಯಾಶ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇದು ಡಿಸ್ಕ್ರಿಪ್ಷನ್ ನೀವೇನು ಹಾಕಬೇಕು ಅಂತಂದರೆ, ನಾನು ಡಿ ಬಾಸ್ ಅಭಿಮಾನಿ, ನೀವು ಡಿ ಬಾಸ್ ಅಭಿಮಾನಿನಾ? ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹಾಕಬೇಕು ಡಿಸ್ಕ್ರಿಪ್ಷನಲ್ಲಿ. ಅವಾಗ ಏನು ಮಾಡ್ತಾರೆ ಹೇಳಿ, ಬಂದ್ಬಿಟ್ಟು ಎಸ್ ಅಂತ ಕಮೆಂಟ್ ಮಾಡೇ ಮಾಡ್ತಾರೆ ಅಲ್ವಾ? ಸೊ ಅವಾಗ ಏನಾಗುತ್ತೆ, ನಿಮಗೆ ಕಮೆಂಟ್ ಲೀಸ್ಟ್ಗಳು ಜಾಸ್ತಿ ಆಗುತ್ತೆ. ಅಂತಂದರೆ ಕಮೆಂಟ್ಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಕಮೆಂಟ್ ಮಾಡೋರ ಸಂಖ್ಯೆ ಯಾವಾಗ ಜಾಸ್ತಿ ಆಗುತ್ತೆ, ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋನ ಟಿಕ್ಟಾಕ್ ಅವರು ಐಡೆಂಟಿಫೈ ಮಾಡಿ, ಇವರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಕಮೆಂಟ್ಸ್ ತುಂಬ ಜನ ಮಾಡ್ತಾರೆ ಅಂತಂದರೆ ಈ ಒಂದು ವೀಡಿಯೋ ನಾವು ಸಜೆಸ್ಟ್ ಮಾಡಬೇಕು, ರೆಕಮೆಂಡ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತಂದರೆ, ಆ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾರೆ. ಶೇರ್ ಅಂತಂದರೆ ರೆಕಮೆಂಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರುತ್ತೆ. ಓಕೆ, ಸೊ ಈ ಥರ ನೀವು ತುಂಬ ನೋಡಿರ್ತೀರ. ಟಿಕ್ಟಾಕಲ್ಲಿ ತುಂಬ ಜನ ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ನಿಮಗೆ ಟಿಕ್ಟಾಕಲ್ಲಿ ಯಾರು ಸ್ಮೈಲ್ ಕಂಡ್ರೆ ತುಂಬ ಇಷ್ಟ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ತುಂಬ ಜನ ವೀಡಿಯೋ ಮಾಡಿರ್ತಾರೆ. ಸೊ ಅವ್ರಿಗೆಲ್ಲ ತುಂಬ ಕಮೆಂಟ್ಸ್ ಹೋಗಿರುತ್ತೆ. ಆ ಕಮೆಂಟ್ಸ್ ಹೋಗಿರೋದ್ರಿಂದ ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಾಗವಾಗ ಇದನ್ನೆಲ್ಲ ಟ್ರೈ ಮಾಡ್ತಾರೆ. ವರ್ಕೌಟ್ ಆಗಿಲ್ಲ ಅಂತಲೂ ಟ್ರೈ ಮಾಡಿ, ವರ್ಕೌಟ್ ಆಗುತ್ತೆ ಒಂದಲ್ಲ ಒಂದಿನ. ನನ್ನ ಮಾತು ಕೇಳಿ, ವರ್ಕೌಟ್ ಆಗೇ ಆಗುತ್ತೆ. ನಿಮ್ಗೆ 1,000 ಫಾಲೋವರ್ಸ್ ಬೇಕು ಅಂತಂದರೆ ಇದನ್ನೆಲ್ಲ ನೀವು ಟ್ರೈ ಮಾಡಲೇಬೇಕು. ಓಕೆ, ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್. ಓಕೆ, ಇನ್ನು ಎರಡನೇ ಟ್ರಿಕ್ಕು ಇಲ್ಲೇ ಇದೆ, ಕಮೆಂಟ್ ಬಾಕ್ಸಲ್ಲಿ ಇದೆ. ಎರಡನೇ ಟ್ರಿಕ್ಕು ಏನು ಗೊತ್ತಾ? ನೀವು ನಿಮ್ಮ ಒಂದು ವೀಡಿಯೋ ಏನೋ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ಯಾರೋ ತುಂಬ ಜನ ಬಂದು ಕಮೆಂಟ್ಸ್ ಮಾಡಿರ್ತಾರೆ. ಅವ್ರ ಕಮೆಂಟ್ಸ್ಗಳಿಗೆ ನೀವೇನು ಮಾಡಬೇಕು ಅಂತಾರೆ, ಲೈಕ್ ಮಾಡಬೇಕು. ಕಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ, ಸೂಪರ್ ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ಒಂದು 4-5 ಜನ ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಏನು ಲೈಕ್ ಕೊಡೋದು ಅಂತಂದ್ಬಿಟ್ಟು ನೀವು ಸುಮ್ಮನೆ ಆದರೆ, ಸೊ ಅವರು ನೆಕ್ಸ್ಟ್ ವೀಡಿಯೋ ಬರೋ ವೀಡಿಯೋದಲ್ಲಿ ನಿಮ್ಗೆ ಕಮೆಂಟ್ ಮಾಡಲ್ರು ಅಲ್ವಾ? ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಾರೆ, ನಿಮ್ಗೆ ಯಾರು ಕಮೆಂಟ್ ಮಾಡಿರ್ತಾರೆ ಅವ್ರಿಗೊಂದು ಲೈಕ್ ಕೊಟ್ಟು ಅವ್ರಿಗೆ ರಿಪ್ಲೈ ಕೊಡಬೇಕಾಗುತ್ತೆ. ಓಕೆ, ಇದನ್ನು ನೀವು ಮಾಡ್ಬೋದು. ಅದರ ಜೊತೆಗೆ ನೀವು ಬೇರೆಯವ್ರ ವೀಡಿಯೋಗೆ ಹೋಗ್ಬಿಟ್ಟು, ಈಗ ನಿಮ್ಮ ವೀಡಿಯೋಗೆ ಕಮೆಂಟ್ಸೇ ಬರ್ತಾಯಿಲ್ಲ, ಕೆಲವೊಂದಷ್ಟು ಜನ ಹೇಳ್ತಾರೆ, ಬ್ರೋ ನಮ್ಮ ಕಮೆಂಟ್ಸೇ ಬರೋಲ್ಲ ಬ್ರೋ, ಏನು ಬ್ರೋ ಹಿಂಗೆ ಹೇಳ್ತೀರಾ, ಅವ್ರಿಗೆ ಹೆಂಗೆ ಲೈಕ್ ಕೊಡೋದು ಅಂತ ಹೇಳ್ತೀರಾ. ಅವಾಗ ಅದಕ್ಕೋಸ್ಕರ ಏನು ಮಾಡಿ ಗೊತ್ತಾ, ನೀವು ಬೇರೆಯವ್ರ ವೀಡಿಯೋ ಯಾರ್ಯಾರಿಗೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತದೆ ಅವರ ಒಂದು ವೀಡಿಯೋಗೆ ಹೋಗ್ಬಿಟ್ಟು ಯಾರ್ಯಾರು ಕಮೆಂಟ್ ಮಾಡಿರ್ತಾರೆ ಅವ್ರಿಗೆಲ್ಲ ಒಂದು ಲೈಕ್ನ ಕೊಟ್ಕೊಂಡು ಬನ್ನಿ. ಲೈಕ್ ಕೊಟ್ಟರೆ ಏನಾಗುತ್ತೆ ಹೇಳಿ, ಆ ಒಂದು ವ್ಯಕ್ತಿಗೆ ನೋಟಿಫಿಕೇಶನ್ ಹೋಗುತ್ತೆ, ಇವ್ರು ಯಾರಿಗೂ ನಮಗೆ ಬಂದು ಕಮೆಂಟ್ ಲೈಕ್ ಕೊಟ್ಟವರಲ್ಲ ಅಂತ ನಿಮ್ಮ ಪ್ರೊಫೈಲ್ ತೆಗೆದು ನೋಡ್ತಾರೆ. ಪ್ರೊಫೈಲ್ ತೆಗೆದು ನೋಡ್ತಾ ಇದ್ದಂಗೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. ಓಕೆ, ಸೊ ಆವಾಗ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಸ್ವಲ್ಪ ರೆಕಮೆಂಡ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆಂತಂದರೆ ನಿಮ್ಮ ಟಿಕ್ಟಾಕ್ನ ಯಾರೋ ತೆಗೆದು ಸರ್ಚ್ ಮಾಡಿ ನೋಡ್ದಂಗೆ ಅದು ಲೆಕ್ಕ ಅಲ್ವಾ? ಸೊ ಅದಕ್ಕೋಸ್ಕರ ಅದೊಂದು ವರ್ಕೌಟ್ ಆಗುತ್ತೆ. ಅದೊಂದು ಟ್ರೈ ಮಾಡಿ, ಖಂಡಿತವಾಗ್ಲೂ ಇದು ಕೂಡ ವರ್ಕೌಟ್ ಆಗುತ್ತೆ. ನಾನು ಮಾಡೋವಂಥ ಕಮೆಂಟ್ಸ್ಗಳಿಗೆ ಎಲ್ರಿಗೂ ಕೂಡ ಲೈಕ್ ಮಾಡ್ತಾ ಇರ್ತೀನಿ, ರಿಪ್ಲೈ ಮಾಡ್ತಾ ಇರ್ತೀನಿ. ಜೊತೆಗೆ ನನ್ನ ಒಂದು ಕಮೆಂಟ್ಸ್ಗಳಿಗೆ ಯಾರೋ ಬೇರೆಯವರೆಲ್ಲ ಬಂದು ಲೈಕ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಟ್ರಿಕ್ಗಳನ್ನೆಲ್ಲ ಉಪಯೋಗಿಸ್ಬೇಕು. ಆ ನೋಟಿಫಿಕೇಷನ್ ಎಲ್ಲ ನನಗೆ ಬರುತ್ತೆ, ಇದು ಯಾರು ಗುರು ನನಗೆ ಮಾಡಿರೋ ಕಮೆಂಟ್ಸ್ ಯಾರೋ ಬಂದು ಲೈಕ್ ಮಾಡೋರಲ್ಲ ಅಂತ. ಸೊ ಇದನ್ನೆಲ್ಲ ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಇದನ್ನು ಉಪಯೋಗಿಸಿ 1,000 ಫಾಲೋವರ್ಸು ಈಸಿಯಾಗಿ ಬರ್ತಾರೆ. 1,000 ಬಂದ್ಬಿಟ್ರೆ ಆಮೇಲೆ ಏನೋ ಮಾಡ್ಕೋಬೋದು ಅಲ್ವಾ? ಸೊ ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್ಕು. ಇನ್ನು ಮೂರನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವು ಒಂದು ಟಿಕ್ಟಾಕಲ್ಲಿ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ತಮ್ನೇಲ್ ಕೇಳುತ್ತೆ. ತಮ್ನೇಲ್ ಅಂತಂದರೆ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ವೀಡಿಯೋದಲ್ಲಿ ಒಂದು ಚೆನ್ನಾಗಿರೋ ತಮ್ನೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತಂದರೆ ಈಗ ನೀವು ಡ್ಯಾನ್ಸ್ ಮಾಡ್ತಾ ಇರ್ತೀರಾ, ಹಿಂಗೇನೋ ಈಗ ಲಿಪ್ಸಿಂಗ್ ಅಂತಂದರೆ ಹಿಂಗೆಲ್ಲ ಏನೇನೋ ಮಾಡಿರ್ತೀರಾ. ಸೊ ಅದರಲ್ಲಿ ಯಾವ್ಯಾವುದೋ ಹಿಂಗೆ ಮುಖ ಎಲ್ಲ ಹಿಂಗೆ ಬಂದು ಕುತ್ಕೊಬಿಟ್ಟಿರುತ್ತೆ, ಅದನ್ನೇ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀರಾ. ಹಂಗೆ ಮಾಡಬಾರ್ದು. ಯಾವ ಮೂಮೆಂಟ್ ಚೆನ್ನಾಗಿದೆ ಅದನ್ನು ನೀವು ಸ್ಕ್ರೋಲ್ ಮಾಡಿಬಿಟ್ಟು ನೀಟಾಗಿ, ಈಗ ಹಿಂಗೆ ಅಂತ ಇರ್ತೀನಿ ಅಂದ್ಕೊಳ್ಳಿ,
ಹಿಂಗಂದಾಗ ಚೆನ್ನಾಗಿ ಕಾಣಲ್ಲ, ಹಿಂಗಂದಾಗ ಚೆನ್ನಾಗಿ ಕಾಣ್ತೀನಿ. ಆವಾಗ ನೀವೇನು ಮಾಡಬೇಕು, ಹಿಂಗಂದಾಗ ಇಡಬಾರ್ದು, ಹಿಂಗಂದಾಗ ಇಟ್ಟು ತಮ್ಮನ್ನೆಲ್ಲ ಅದನ್ನು ಸೇವ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಟಿಕ್ಟಾಕ್ಗೆ. ಅವಾಗ ಏನಾಗುತ್ತೆ, ವೀಕ್ಷಕರು ನಿಮ್ಮ ಪ್ರೊಫೈಲ್ ತೆಗೆದಾಗ ಆ ಪೋಸ್ ಇರುತ್ತೆ, ಆ ಪೋಸ್ ಇದ್ದಾಗ ಏನೋ ಸಖತ್ತಾಗಿದೆ ಗುರು ಲುಕ್ಕು ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ಫಾಲೋ ಮಾಡಿ. ತಮ್ಮನೇಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಆದಷ್ಟು ನಿಮ್ಮ ವೀಡಿಯೋಸ್ಗಳು ಯಾರೆಲ್ಲ ಕಮೆಂಟ್ಸ್ ಮಾಡ್ತಾರೆ ಅವ್ರಿಗೆಲ್ಲ ರಿಪ್ಲೈ ಮಾಡ್ತಾರೆ ಅವಾಗವಾಗ. ಓಕೆ, ಇದು ನನ್ನ ಕಡೆಯಿಂದ ಇನ್ನೊಂದು ಟ್ರಿಕ್ಕು. ಸೊ ಇದ್ರ ಜೊತೆಗೆ ಒಂದು ಸ್ಕ್ರೀನ್ ರೆಕಾರ್ಡ್ ನಾನು ನಿಮಗೆ ತೋರಿಸ್ಬಿಡ್ತೀನಿ, ಒಂದು ಬೆಸ್ಟ್ ಟ್ರಿಕ್ ಇದೆ. ಓಕೆ, ನಾನು ಟಿಕ್ಟಾಕ್ ಅಕೌಂಟ್ ಓಪನ್ ಮಾಡ್ತೀನಿ ಕಣ್ರಪ್ಪ. ಓಕೆ, ಸೊ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇರುತ್ತಲ್ಲ, ಮೀ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀ ಮೇಲೆ ಸೆಲೆಕ್ಟ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದು ಪ್ರೋ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅನಾಲಿಟಿಕ್ಸ್ ಬರೋದು. ಪ್ರೋ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಾರೆ, ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ವೀಡಿಯೋ ಮುಗಿಬೇಕಾದ್ರೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫಾಲೋವರ್ಸ್ ಅಂತ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು ವೀಡಿಯೋಸ್ ಯುವರ್ ಫಾಲೋವರ್ಸ್ ವಾಚ್ಡ್ ಅಂತಿದೆ. ಅಂತಂದರೆ ನನ್ನ ಒಂದು ಫಾಲೋವರ್ಸ್ಗಳು ಓಕೆ ಯಾವ ಒಂದು ವೀಡಿಯೋನ ಜಾಸ್ತಿ ನೋಡಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಸೊ ಅಂಥ ಒಂದು ವೀಡಿಯೋಸ್ಗಳಿಗೆ ನೀವು ಜಾಸ್ತಿ ವಾಯ್ಸ್ ಓವರನ್ನು ತೊಗೊಂಡು ಮಾಡಬೇಕು. ಈಗ ನೋಡಿ, ಇದು ಯಾವುದಕ್ಕೋ 1.1 ಮಿಲಿಯನ್ ವ್ಯೂಸ್ ಆಗಿದೆ ನೋಡಿ. ಈ ವಾಯ್ಸ್ಗೆ ತುಂಬ ಜನ ನೋಡಿದ್ದಾರೆ ನನ್ನ ಫಾಲೋವರ್ಸ್ಗಳು. ಆವಾಗ ನೀವೇನು ಮಾಡಬೇಕು, ಈ ವಾಯ್ಸ್ಗೆ ಇಂಟ್ರೆಸ್ಟ್ ಕೊಟ್ಟು ನೀವು ಡಬ್ಸ್ಮ್ಯಾಶ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಹಿಂಗೆ ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ವ್ಯೂಸ್ ಬಂದೇ ಬರುತ್ತೆ. ಯಾಕೆಂತಂದರೆ ಆ ಒಂದು ವಾಯ್ಸ್ಗೆ ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ, ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ ನಿಮ್ಮದು ಎಡೆಯಲ್ಲಿ ಒಂದು ಹೋಗುತ್ತೆ. ಓಕೆ, ಈ ಥರ ತುಂಬ ಸಜೆಸ್ಟ್ ಮಾಡ್ತಾರೆ ನೋಡಿ. ಇಲ್ಲಿ ಎರಡನೇದಿದೆ ನೋಡಿ, ಇದೆಲ್ಲ ಈ ಥರ ವಾಯ್ಸ್ಗಳಿಗೆ ನೀವು ತಗೊಂಡು ಮಾಡಬೇಕು. ಅನಾಲಿಟಿಕ್ಸಲ್ಲಿ ತೋರಿಸುತ್ತೆ ಕೆಳಗಡೆ. ಇನ್ನು ನೋಡಿ, ಕರಾಬು ಸಾಂಗು ಮತ್ತು ಬನಾನಾ ಸಾಂಗು, ಆಮೇಲೆ ಇನ್ನೊಂದು ಯಾವುದೋ ಒರಿಜಿನಲ್ ಸೌಂಡ್ ಅಂತ ಅಂದ್ಬಿಟ್ಟು ಇಲ್ಲಿ 3 ಆಪ್ಷನ್ ತೋರಿಸ್ತಾ ಇದೆ. ಸೊ ಈ ಒಂದು 3 ರೆಕಮೆಂಡ್ ಯಾವ್ದು ಮಾಡ್ತಾಯಿದೆ ಅದಕ್ಕೆ ನೀವು ವಾಯ್ಸ್ ಓವರ್ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ವರ್ಕೌಟ್ ಆಗುತ್ತೆ ಟಿಕ್ಟಾಕಲ್ಲಿ. ಒಳ್ಳೆ ಫಾಲೋವರ್ಸ್ ಬರೋದಂತೂ ಪಕ್ಕ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ 1,000 ಫಾಲೋವರ್ಸ್ ಆರಾಮಾಗಿ ಬರ್ತಾರೆ ಟಿಕ್ಟಾಕಲ್ಲಿ. ಕಣ್ಣು ಮುಚ್ಚಿ ಕಂಡುಬಿಡೋಷ್ಟೊಳಗೆ ಟಿಕ್ಟಾಕಲ್ಲಿ ಫಾಲೋವರ್ಸ್ ಗೇನ್ ಮಾಡೋದಂತೂ ತುಂಬ ಸುಲಭ. ಯಾವ್ದಾದ್ರು ಒಂದು ವೀಡಿಯೋ ಕ್ಲಿಕ್ ಆದರೆ ಸಾಕು ಫಾಲೋವರ್ಸ್ ಟಕ ಅಂತ ಬಂದುಬಿಡ್ತಾರೆ. ಬಟ್ ಅದನ್ನು ಹೆಂಗೆ ಉಳಿಸ್ಕೊಂಡು ಹೋಗ್ತೀರ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫೇಸ್ಗೆ ಎಷ್ಟು ವ್ಯಾಲ್ಯೂ ಬಂತಾ ಬರಲಿಲ್ವ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆದಷ್ಟು ಏನು ಹೇಳ್ತೀನಿ ಅಂತಾರೆ, ಫೇಸ್ ಕ್ಯಾಮ್ ವೀಡಿಯೋಯಿಂದನೇ ಜಾಸ್ತಿ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳಿ. ಇವಾಗ ಇಲ್ಲೇನೋ ಆಕ್ಸಿಡೆಂಟ್ ಆಯಿತು, ಆ ಒಂದು ವೀಡಿಯೋ ತೆಗೆದು ಅಪ್ಲೋಡ್ ಮಾಡಿಬಿಟ್ಟು ನೀವು ಫಾಲೋವರ್ಸ್ನ ಗೇನ್ ಮಾಡ್ಕೊಬಿಟ್ರೆ ಅದನ್ನು ನೀವು ಹಾಕುವಂಥ ನೆಕ್ಸ್ಟ್ ವೀಡಿಯೋಗೆ ಯಾರೋ ಲೈಕ್ ಮಾಡೋಕ್ಕೋಗಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆದೇನು ಬೇಡ, ನಿಮ್ಮದು ಏನು ಫೇಸ್ ಕ್ಯಾಮ್ ಇರುತ್ತೆ ಅದರಲ್ಲಿ ಒಂದು ವೀಡಿಯೋಸ್ಗಳನ್ನ ಮಾಡಿ ಒಂದಷ್ಟು ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳಿ. ಆವಾಗ ನೀವು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡೋ ನಿಮ್ಗೆ ಲೈಕ್ಸ್ ಕೊಡ್ತಾರೆ. ನೀವು ಯಾವುದೋ ಒಂದು ಪಕ್ಷಿ ಆರೋಯ್ತಾ ಇರುತ್ತೆ, ತುಂಬ ಸ್ವೀಟ್ ಮೆಮೊರಿ, ಒಳ್ಳೆ ಮೂಮೆಂಟ್ ಅಂದ್ಬಿಟ್ಟು ಅದನ್ನು ನೀವು ಕ್ಯಾಚ್ ಮಾಡ್ಬಿಟ್ಟು ಟಿಕ್ಟಾಕ್ ಅಪ್ಲೋಡ್ ಮಾಡೋ ಮಿಲಿಯನ್ಸ್ಗಳೇ ಲೈಕ್ಸ್ ಬರುತ್ತೆ. ಯಾರು ನೀವು ಹಾಕುವಂಥ ನೆಕ್ಸ್ಟ್ ವೀಡಿಯೋಗೆ ಯಾರು ಕೂಡ ಲೈಕ್ ಕೊಡಲ್ಲ, ಯಾಕೆಂದರೆ ನಿಮ್ಮ ಫೇಸ್ ಬಂದಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಆ ತಪ್ಪನ್ನ ಮಾಡಬೇಡಿ ಅಂತ ಹೇಳ್ತಾ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.